ಅಮ್ಮ ಅಮ್ಮ ಅಮ್ಮ. ಏನು ಇಷ್ಟೊಂದು ಖುಷಿಯಾಗಿದ್ಯಾ? ಲಾಟ್ರಿ ಗಿಟ್ ಏನಾದ್ರು ಹೊಡಿತೇನೋ? ಲಾಟ್ರಿ ಮನೆ ಹಾಳು ಬಿದ್ದೋಗ್ಲಿ, ಲಾಟ್ರಿ ಮನೆ ಬಿಟ್ಟಾಕು. ಅಮ್ಮ, 45 ಲಕ್ಷಕ್ಕೆ ಡ್ಯೂಪ್ಲೆಕ್ಸ್ ಮನೆನೇ ಕೊಡಿಸ್ತಾರಂತೆ ಕಣಮ್ಮ. ರೀ, ನೀವೇನ್ರಿ ಹೇಳ್ತಾ ಇದ್ದೀರಾ? 45 ಲಕ್ಷ ಡೂಪ್ಲೆಕ್ಸ್ ಮನೆನಾ? ಹ್ಞೂ. ಈಗ ಆಶಾ ಕರೆದಿದ್ಲು. ಹೋಗ್ಬಿಟ್ಟು ಅವಳು ಮನೆ ತಗೋಬೇಕು ಅಂತ ನಿರ್ಧಾರ ಮಾಡ್ಬಿಟ್ಟವಳಂತೆ, ಡಿಸೈಡ್ ಮಾಡ್ಬಿಟ್ಟವಳಂತೆ. ಅದಕ್ಕೆ ಒಬ್ರು ಬಿಲ್ಡರ್ಸ್ ಇರ್ತಾರಲ್ಲ, ಅವ್ರನ್ನ ಹಿಡ್ಕೊಬಿಟ್ಟವಳೆ. ಒಳ್ಳೆ ಬಿಲ್ಡರ್ ಅವನು. ಅವ್ನು ಹಿಡ್ಕೊಬಿಟ್ಟು ಎಲ್ಲ ಡೀಲ್ ಮಾಡ್ಕೊತಾವಳ ಅವಳುನುವೆ. ಮತ್ತೆ ಹಿಂಗಿಂಗೆ ಹೊಸ ಮನೆ ತಗೋಬೇಕು ತೋರಿಸ್ಕೊಡಿ ಅಂತ ಹೇಳ್ಬಿಟ್ಟು. ಅದಕ್ಕೆ ಆಯ್ತು ಅಂತ ಹೇಳಿ, ಸರಿ ಅಂತ ಹೇಳಿ ಒಪ್ಕೊಂಡ್ಬಿಟ್ಟವ್ರೆ ಎಲ್ಲನೂ. ಈಗ ನಾನೇನು ಅನ್ಕೊಂಡಿದ್ದೀನಿ ಗೊತ್ತಾ? ಅಷ್ಟು ಕಡಿಮೆ ರೇಟಿಗೆ ತೋರಿಸೋರು ಸದ್ಯಕ್ಕೆ ಯಾರೂ ಇಲ್ಲವೇ ಇಲ್ಲ. ಅಷ್ಟು ಕಡಿಮೆ ರೇಟಿಗೆ ತೋರಿಸೋರು ಅಂದರೆ. ಅದಕ್ಕೇನೆ ಯಾಕೆ ನಾವು ಅವನ ಹತ್ರನೇ ಮನೆ ತಗೋಬಾರ್ದು ಅಂತ ಹೇಳ್ಬಿಟ್ಟು ನಾನಂತೂ ನಿರ್ಧಾರ ಮಾಡಿಬಿಟ್ಟಿದ್ದೀನಿ. ಡೂಪ್ಲೆಕ್ಸ್ ಮನೆ ಕೊಡಿಸ್ತಾನಂತಮ್ಮ. 45 ಲಕ್ಷ ಅಂತ ನಮ್ಮ ಬಜೆಟ್ ಹೇಳ್ಬಿಟ್ರೆ ಅಷ್ಟು ಬಜೆಟ್ಗೆ ತಕ್ಕನಂಗೆನೇ ಕೊಡಿಸ್ತಾನಂತೆ ಮನೆನ. ಮಗನೇ, ಡೂಪ್ಲೆಕ್ಸ್ ಮನೆಗಿದ್ದು ಯಾವ ಕಾಲ ಆಯ್ತು ಕಣ ಮಗ. ಮತ್ ಫೋನ್ ಹಾಕ್ಬಿಟ್ಟವನ್ಗೆ ಏಳ ಮಗ. ಫೋನ್ ಹಾಕವನ್ಗೆ. ಫೋನ್ ಹಾಕ್ಬಿಟ್ಟು ಏಳು. ಅದೇನಮ್ಮ. ಆದರೆ ಈ ಶಾರದಿಗೂ ಆಶಿಗೂ ಇಬ್ರಿಗೂ ಗೊತ್ತಾಗದಿದ್ದಂಗೆ ನಾವು ಮ್ಯಾನೇಜ್ ಮಾಡಬೇಕು. ಅವ್ರಿಗೇನ ಗೊತ್ತಾಯಿತು ಅಂತ ಅನ್ಕ ನಮ್ಮ ಕತೆ ಮುಗ್ದೋಯ್ತು ಅಂತಲೇ ಅರ್ಥ. ಆ ಅಪ್ಪಂಗೆ ಫೋನ್ ಮಾಡಿ ಸೀಕ್ರೆಟಾಗಿ ಮೀಟ್ ಮಾಡ್ಬಿಟ್ಟು ಮನೆ ಕರೆಸ್ಕೊಂಡು ಆ ಅಪ್ಪಂಗೆ ಸೀಕ್ರೆಟಾಗಿ ಎಲ್ಲನೂ ಹೇಳ್ಬೇಕು. ಓ, ಆಶುಂಗ್ ಗೊತ್ತಿರೋರೇನೋ. ಅದೇ ಫೋನಾಗ ನೀನು ನಿಧಾನಕ್ಕೆ ಮಾತಾಡ್. ನೀನು ಫೋನಾಗ ಮಾತಾಡ್ಬಿಟ್ಟು ನೀನು ಹಂಗಲ್ಲ ಹಿಂಗೆ ಅಂತ ಹೇಳ್ಬಿಟ್ಟು ಮ್ಯಾನೇಜ್ ಮಾಡು. ಆಮೇಕಿಂತ ಬೇಕಾದ್ರೆ ನೋಡ್ಕೊಳ್ಳೋಣ. ಯಾರಿಗೂ ಹೇಳ್ಬೇಡ ಅಂತ ಹೇಳ್ಬಿಟ್ಟು ಹೇಳಿದ್ರೆ ಯಾರಿಗೂ ಹೇಳೋದೇ ಇಲ್ಲ ಅವರು. ಹ್ಮ್. ನಾನು ಹಂಗೆ ಅನ್ಕೊಂಡಿವ್ನಿ. ನೋಡ್ತೀನಿ, ಫೋನ್ ಹಾಕ್ತೀನಿ ಇವಾಗ. ಅಪ್ಪನ ನಂಬರ್ ಇಸ್ಕೊಬಿಟ್ಟು ಬಂದಿದ್ದೀನಿ. ಕೊಡ್ರಿ ನಂಬರ್ ಒಂದಿದ್ದಕ್ಕೆ. ವಿಸಿಟಿಂಗ್ ಕಾರ್ಡೇ ಕೊಟ್ಟವನೇ ಕಣಮ್ಮ. ಫುಲ್ಲೂನು ಸ್ಟ್ಯಾಂಡರ್ಡ್ ಅಯ್ಯಪ್ಪ. ನೀನು ನೋಡ್ತಾ ಇರು, ಮಾಡ್ತೀನಿ ರೀ, ಫೋನ್ ನಿಮ್ಮ ಮುಂದೆನೇ ಮಾಡ್ತೀನಿ ರೋ. ಅಕ್ಕೋ, ಶಾಂತಮಕ್ಕ, ಶಾಂತಮಕ್ಕ. ಯಾಕೆ, ಏನಾಯ್ತು? ನೀವು ಹೇಳ್ದಂಗೆ ಯಾವುದೋ ಫೋನ್ ನಂಬರಿಂದ ಫೋನ್ ಬರ್ತೈತೆ. ಇದೇನೇ ನಂಬರ್ ನೋಡಿ. ಹ್ಞೂ, ಇದೇನೇ ನನ್ನ ಗಂಡು ನಂಬರ್. ಇದು ಮಾತಾಡಿ ಮಾತಾಡಿ. ಮೇಡಮ್, ಏನಂತ ಮಾತಾಡ್ಲಿ? ನಮ್ಮ ಥರ ಮಾತಾಡಬೇಕು ಅಂತ ಹೇಳಿದ್ರಲ್ಲ. ಹಾ, ನಂಬೋ ಥರ ಮಾತಾಡ್ಬೇಕು ನೀನು. ಅವ್ರು ಕರೆಕ್ಟಾಗಿ ನೀನು ಅಂದಿದ್ದಕ್ಕೆಲ್ಲ ನಂಬೇಕು. ಅವರು ಆ ಥರ ಮಾತಾಡ್ಬೇಕು ನೀನು. ಸರಿ ಸರಿ ಆಯ್ತು ಮೇಡಮ್. ಲೌಡ್ ಸ್ಪೀಕರ್ ಇಕ್ಕಿರ್ತೀನಿ, ಕೇಳಿಸ್ಕೊಳ್ಳಿ ನೀವು. ಹಲೋ. ಸರ್, ನೀವು ಬಿಲ್ಡರ್ಸ್ ಮಾತಾಡ್ತಿರೋದು? ಹಾಂ 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 ಸರ್, ನಾನು ಬಿಲ್ಡರ್ಸೇ ಮಾತಾಡ್ತಿರೋದು. ನೀವು ಯಾರು ಅಂತ ಅರ್ಥ ಆಗಲಿಲ್ಲ ಸರ್. ನಾನು ಅದೇ, ನೀವು ಇವಾಗ ವಿಸಿಟಿಂಗ್ ಕಾರ್ಡ್ ಕೊಟ್ಬಿಟ್ಟು ಬಂದ್ರಲ್ಲ ಸರ್. ನಾನು ಸರ್ ರಾಹುಲ್. ಓ ಹೇಳಿ ಹೇಳಿ ರಾಹುಲ್ ಅವರೇ, ಹೇಳಿ ಹೇಳಿ. ಮನೆ ನೋಡೋ ವಿಚಾರಕ್ಕಲ್ಲ. ನಿಮ್ಮ ವೈಫ್ ಅವ್ರು ಆಲ್ರೆಡಿ ನನಗೆ 10 ಲಕ್ಷ ರೂಪಾಯಿ ಅಡ್ವಾನ್ಸ್ ಕೊಟ್ಬಿಟ್ಟಿದ್ದಾರೆ ಮನೆ ಸರ್ಚ್ ಮಾಡಕ್ಕೆ ಅಂತ ಹೇಳಿ. ಅವರು ಮತ್ತೆ ನನ್ನ ಕರೆಸ್ಬಿಟ್ಟು 10 lakhs rupees ತಗೊಂಡು ಡೂಪ್ಲೆಕ್ಸ್ ಮನೆನ ನೀವು ನೋಡಿ ಅಂತ ಹೇಳ್ಬಿಟ್ಟು ಜಸ್ಟ್ ಅಮೌಂಟ್ನ ಅವರೇ ಕೊಟ್ಟರು. ಹಿಂದೆ ನೀವು ಬೇರೆ ಫೋನ್ ಮಾಡಿದ್ರಾ? ಸರಿ, ಹೇಳಿ ಹೇಳಿ. ಏನು, ನಾನು ಹೆಂಡತಿ ಆಗ್ಲೇನೆ ದುಡ್ಡೇ ಕೊಟ್ಬಿಟ್ಲ ನಿಮಗೆ? ಹಾ, ಮತ್ತೆ ಫೋನ್ ಮಾಡಿದ್ಲು. ಫೋನ್ ಮಾಡಿಬಿಟ್ಟು ಅಮೌಂಟು ತಗೊಂಡೋಗಿ ಬಂದು ಅಡ್ವಾನ್ಸು ಬೇಗ ಬೇಕು ನಾವು ಮನೆ ಅಂತ ಹೇಳ್ಬಿಟ್ಟು ಒಂದು ಆಗಲೇ ಒಂದು 1 hour 2 hours ಬ್ಯಾಕ್ ಫೋನ್ ಮಾಡಿದ್ರು. ಹೇಳಿ, ಯಾಕೆ, ಏನಾದರೂ ಪ್ರಾಬ್ಲಮ್ ಆಯ್ತಾ? ಇಲ್ಲ ಮನೆ ಏನಾದರೂ ಬೇಡವಾ? ನಮ್ಮ ಹತ್ರ ಅಂತೂ ಬುಕಿಂಗ್ ಅಂತೂ ತುಂಬ ಬೇಗ ಬೇಗ ಆಗ್ತಾ ಇದೆ. ಆದಷ್ಟು ಬೇಗ ಬುಕ್ ಮಾಡ್ಕೊಂಡ್ರೆ ಒಳ್ಳೇದು ಅಂತ ಹೇಳಿದ್ದೆ. ಅದಕ್ಕೆ 10 lakh rupees ಹಂಗೆ ತಂದು ಕೊಟ್ಬಿಟ್ಟಿದ್ದಾರೆ. ನೀವು ಏನಕ್ಕೆ ಫೋನ್ ಮಾಡಿದ್ರಿ ಅಂತ ಗೊತ್ತಾಗ್ಲಿಲ್ಲ. ಅಯ್ಯೋ, ನಾನು ನಿಮ್ಮ ಹತ್ರ ಹೊಸಿ ಪರ್ಸ್ನಲಾಗಿ ಮಾತಾಡಬೇಕಿತ್ತಲ್ಲ. ಈಗ ನಾನೇನೋ ನಿಮ್ಗೊಂದು ವಿಚಾರ ಹೇಳ್ತೀನಿ. ನನ್ನ ಹೆಂಡತಿಗೆ ನೀವು ಏನು ಹೇಳಲ್ಲ ಅಂತಂದರೆ ಹೇಳ್ತೀನಿ. ಪ್ಲೀಸ್, ನನ್ನ ಹೆಂಡತಿ ಗೊತ್ತಾಗ್ದಿದ್ದಂಗೆ ನೀವು ಮ್ಯಾನೇಜ್ ಮಾಡ್ತೀರಾ? ಪ್ಲೀಸ್ ಹೇಳಿ ಹೇಳಿ ಪ್ಲೀಸ್. ಹಾಂ ಹಾಂ, ಹೇಳಿ ಹೇಳಿ, ಮಾಡ್ತೀನಿ. ಯಾಕೆ? ಅಯ್ಯೋ, ಇಂಥವು ಎಷ್ಟೋ ನೋಡ್ಬಿಟ್ಟಿದ್ದೀನಿ ನಾನು. ಹೇಳಿ, ಏನು ಸಮಸ್ಯೆ? ಅದು ಸಮಸ್ಯೆ ಅಂತ ಏನಿಲ್ಲ. ಅದು ನನ್ನ ಹೆಂಡತಿ ಮನೆ ತಗೊಂತವಳಲ್ಲ, ಅದೇ ಥರದ್ದನ್ನೇ ನಾನು ಸಪ್ರೇಟ್ ತಗೋಬೇಕು ಅಂತ ಅನ್ಕೊಂಡಿದ್ದೀನಿ. ನನ್ನ ಹೆಂಡತಿ ತಗೊಳ್ಳಿ, ಆದರೆ ನಾನು ತಗೊಂತಿರೋದು ಮಾತ್ರ ನನ್ನ ಹೆಂಡತಿಗೆ ಗೊತ್ತಾಗಬಾರ್ದು. ನಾನು ಸೀಕ್ರೆಟಾಗಿ ನಾನು 2ನೇ ಹೆಂಡತಿಗೋಸ್ಕರ ಅಂತ ಹೇಳ್ಬಿಟ್ಟು ನಾನು ಸದ್ಯಕ್ಕೆ ಮನೇನ ತಗೋತಾ ಇದ್ದೀನಿ. ಈ 2ನೇ ಹೆಂಡತಿಗೆ ಮನೆ ತಗೊಳ್ಳೋದು ಏನಾದರೂ ಗೊತ್ತಾಗ್ಬಿಟ್ರೆ ಸುಮ್ಮನೆ ನೆನೆಯ ಇದು ಮಾಡ್ಕೊಬಿಡ್ತಾಳೆ. ಹುಡ್ಕೊಂಬಿಟ್ಟು ಇದು ಮಾಡ್ಕೊಬಿಡ್ತಾಳೆ. ಅದಕ್ಕೆ ಒಂದು 45 ಲಕ್ಷ ರೂಪಾಯಿ ಒಂದು ಒಳ್ಳೆ ಚೆನ್ನಾಗಿರೋ ಒಂದು ಡೂಪ್ಲೆಕ್ಸ್ ಮನೆ ನೋಡ್ತೀರಾ? ನನ್ನ ಹೆಂಡತಿಗೆ ಹೇಳ್ಬಾರ್ದು. ನೀವು ನಾಳೆ ಮೀಟ್ ಮಾಡಿದ್ರೆ ನಾನು ನಿಮಗೆಲ್ಲ ವಿಚಾರನೂ ಹೇಳ್ತೀನಿ. ದಯವಿಟ್ಟು ಈ ವಿಚಾರ ನನ್ನ ಹೆಂಡತಿಗೆ ಹೇಳ್ಬಿಡಿ. ನಿಮಗೆ ಬಿಸ್ನೆಸ್ ಕೊಡ್ತಾ ಇದ್ದೀನಲ್ವ ನಾನು. ನಾಳೆ ನಮ್ಮ ಮನೆ ಅಡ್ರೆಸ್ ಕಳಿಸ್ತೀನಿ, ಬನ್ನಿ, ಎಲ್ಲ ಮಾತಾಡ್ಕೊಂಡು ಡೀಟೇಲ್ಸ್ ಎಲ್ಲ ಹೇಳ್ತೀನಿ. ಎಲ್ಲ ಇದು ಮಾಡಿ ನಾವು ಹೆಂಗೋ ವ್ಯವಹಾರ ಕುದುರಿಸ್ಕೊಳ್ಳೋಣ. ಆದರೆ ನನಗೆ ಅರ್ಜೆಂಟಾಗಿ ಮನೆ, ಒಂದು 15 ದಿನದ ಒಳಗಡೆನೇ ಒಳ್ಳೆ ಮನೆ, ಅವಳು ತಗೋತಾಳಲ್ಲ ಮನೆ, ಅದಕ್ಕಿನ್ನೂ ಒಂದು ಸ್ಟೆಪ್ ಜಾಸ್ತಿ ಇರೋ ಮನೆಯೇ ಬೇಕು ನನಗೆ. ಪ್ಲೀಸ್. ಅಯ್ಯೋ, ಅಷ್ಟೇ ತಾನೇ. ನೀವೇನು ಯೋಚನೆ ಮಾಡಬೇಡಿ. ನಿಮ್ಮ ವೈಫ್ಗೆ ನಾನು ಏನು ಹೇಳಲ್ಲ. ನಿಮ್ಮ ವೈಫ್ಗೇನು ಗೊತ್ತಾಗೋದು ಇಲ್ಲ. ನೀವು ಯಾಕೆ ಯೋಚನೆ ಮಾಡ್ತೀರಾ ಅಷ್ಟಕ್ಕೆಲ್ಲನೂ? ನಾನಿದ್ದೀನಲ್ಲ, ನಾನು ನೋಡ್ಕೋತೀನಿ ಎಲ್ಲನೂ. ನಿಮ್ಮ ಮನೆ ಅಡ್ರೆಸ್ ಎಲ್ಲ ಕಳಿಸಿರಿ. ನಾಳೆ ಬಂದು ಡೈರೆಕ್ಟಾಗಿ ಕುಂತ್ಕೊಂಡು ಮಾತಾಡ್ತೀನಿ. ನಿಮಗೆ ನನ್ನ ಹತ್ರ ತುಂಬ ಫೋಟೋಸ್ ಇದಾವೆ, ಮನೆ ಫೋಟೋಸ್ ಎಲ್ಲನೂ ನಿಮಗೆ ತೋರಿಸ್ತೀನಿ ನಾನು. ಯಾವ್ಯಾವ ಥರ ಫೋಟೋಸ್ ಬೇಕು, ಮನೆ ಫೋಟೋಸ್ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತಲ್ವಾ ಯಾವ್ಯಾವುದು ಬೇಕು ಅಂತ ಹೇಳ್ಬಿಟ್ಟು. ನಿಮ್ಗೆ ನಾನಂತೂ ತೋರಿಸ್ತೀನಿ, ಓಕೆನಾ? ಈಗ ಬಂದು ನೀವು ಬುಕ್ ಮಾಡಿಬಿಟ್ರೆ ಸಾಕು. ನಿಮಗೆ ಒಳ್ಳೊಳ್ಳೆ ಮನೆ ನಾನು ತೋರಿಸ್ತೀನಿ. ನೀವು ತಲೆಗೆ ಕೆಡಿಸ್ಕೊಬೇಡಿ ನಿಮ್ಮ ವಿಷಯ. ಅವ್ರು ನಿಮ್ಮ ವೈಫಿಗೆ ಮಾತ್ರ ನಾನು ಹೇಳೋದೇ ಇಲ್ಲ. ನನ್ನ ಮೇಲೆ ನಿಮಗೆ ನಂಬಿಕೆ ಇರಲಿ. ಹಬ್ಬ, ಥ್ಯಾಂಕ್ ಯು ಸರ್. ನೀವು ಒಪ್ಕೊಳ್ಳಲ್ವ ನನ್ನ ಹೆಂಡತಿಗೆಲ್ಲ ಫಿಟ್ಟಿಂಗ್ ಇಟ್ಬಿಡ್ತೀರೇನೋ ಅಂತ ಹೇಳ್ಬಿಟ್ಟು ತುಂಬ ಭಯ ಹೋಗ್ಬಿಟ್ಟಿತ್ತು ಸರ್. ನನಗಂತೂ ನಡ್ಕ ಬಂದ್ಬಿಟ್ಟಿತ್ತು. ಸದ್ಯ ನೀವು ನನಗೆ ಸಪೋರ್ಟ್ ಮಾಡ್ತಿರೋದಕ್ಕೆ ತುಂಬ ಥ್ಯಾಂಕ್ಸ್ ಸರ್. ಗಂಡಸ್ರ ಕಷ್ಟ ಗಂಡಸ್ರಿಗೇನೆ ಅರ್ಥ ಆಗೋದು ಅಲ್ವಾ? ನನ್ನ ಕಷ್ಟ ನೀವು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಬಿಟ್ರಿ. ಹಾಂ ಹಾಂ, ನನಗೂ ಅರ್ಥ ಆಗುತ್ತೆ. ನಾನು ಇವೆಲ್ಲ ಅನುಭವಿಸಿದ್ದೀನಿ. 2 ಸೆಟಪ್ಗಳಿದ್ರೆ ಏನು ಮಾಡೋಕ್ಕಾಗಲ್ಲ ಅಲ್ವಾ?
ಹಾಗೆ ಅನುಸರಿಸ್ಕೊಂಡ್ಲೇಬೇಕಲ್ವಾ? ಹಾಗೆ ಅರ್ಥ ಮಾಡ್ಕೊತೀನಿ ಬಿಡಿ ನಿಮ್ಮ ಕಷ್ಟ ಎಲ್ಲ ನಾನು. ನೋಡಿ ನಿಮ್ಮ ಮನೆ ಲೊಕೇಶನ್ನು, ಅಡ್ರೆಸ್ಸು ಎಲ್ಲ ಕಳಿಸಿರಿ. ಬಂದು ಡೀಟೇಲ್ಸಾಗಿ ಮಾತಾಡ್ಕೊಂಡು ಅಡ್ವಾನ್ಸ್ ಇಸ್ಕೊಂಡು ಹೋಗ್ತೀನಿ. ಸರಿನಾ? ನಿಮ್ಗೆ ಒಳ್ಳೆ ಮನೆ ತೋರಿಸೋ ಜವಾಬ್ದಾರಿ ನಂದು. ನೀವು ಯೋಚನೆನೇ ಮಾಡಬೇಡಿ. ನಿಮ್ಮ ವೈಫುನು ಎಲ್ಲ ಮಾತಾಡ್ಬಿಟ್ಟು ಫೋಟೋ ಎಲ್ಲ ನೋಡ್ಬಿಟ್ಟು ಕಳಿಸವ್ರೆ. ಇನ್ನೇನಿದ್ರೂ ನಿಮಗೆ ಅದೇನೋ ಅಂತಾರಲ್ಲ, ಮನೆ ತೋರಿಸಿ ನಿಮಗೆ ಗೃಹ ಪ್ರವೇಶ ಮಾಡಿಸ್ಕೊಡೋದು ಒಂದೇ ಬಾಕಿ ಇರೋದು. ಅಬ್ಬಾ! ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಈಗಲೇ ಕಳಿಸ್ತೀನಿ ಸರ್ ನಿಮಗೆ. ಈಗಲೇ ಲೊಕೇಶನ್ ಕಳಿಸ್ತೀನಿ. ಈಗಲೇ ಎಲ್ಲ ಕಳಿಸ್ಬಿಡ್ತೀನಿ. ಇರಿ ಒಂದು ನಿಮಿಷ, ಲೊಕೇಶನ್ ಕಳಿಸ್ತೀನಿ ಬನ್ನಿ. ಮೇಡಮ್ ಹೆಂಗೆ ಮಾತಾಡ್ದೆ ನಾನು? ಸೂಪರಾಗಿ ಮಾತಾಡಿದ್ಯಾ. ಕಳ್ಳ ನನ್ನ ಮಗ ಲೊಕೇಶನ್ ಕಳಿಸ್ತಾನೆ, ಹೋಗಿ 10 ಲಕ್ಷ ರೂಪಾಯಿ ಕಿತ್ಕೊಂಬಿಟ್ ಬಾ ನೀನು. ಸರಿನಾ? ಮಿಸ್ ಮಾತ್ರ ಮಾಡಬೇಡ. ಕಂತ್ರಿ ನನ್ನ ಮಗ ಬಿಟ್ಟರೆ ಅಷ್ಟೇ, ಯಾಮಾರ್ಬಿಟ್ರೆ ಹೋಗ್ಬಿಡ್ತಾನೆ. 10 ಲಕ್ಷ ರೂಪಾಯಿನ ಕಿತ್ಕೊಂಡು ನೀನು ಬರಲೇಬೇಕು. ಸರಿನಾ? ನಾನು ನಿನಗೆ ಎಷ್ಟೋ ನಂಬಿಟ್ಟು ನಿನ್ನ ಕೊಟ್ಟಿದ್ದೀನಿ. ವ್ಯವಹಾರ ಆಮೇಲೆ ಮೋಸ ಗೀಸ ಮಾಡ್ಬಿಟ್ಟು ಕಿತ್ಕೊಂಡು ಹೊಲ್ಟಿಗೆ ಹೋಗ್ಬಿಟ್ಟಿದ್ಯಾ. ಆಮೇಕಿಂದ ನಾವೇನು ಸುಮ್ಮನಿರಲ್ಲ, ಪೊಲೀಸವ್ರಿಗೆಲ್ಲ ಕೊಟ್ಬಿಟ್ಟು ಹುಡುಕಾಡಿಸ್ಬಿಡ್ತೀವಿ. ಮರ್ಯಾದೆಗೆ ಮನೆಗೆ ಬಂದು ನಮಗೆ ದುಡ್ಡೆಲ್ಲ ಕೊಡಬೇಕು. ಸರಿನಾ? ಈಗ ನೀನು ಹೋಗಿ ಅಲ್ಲಿ ಮಾತಾಡಿ ಯಾವನ ಮೊಬೈಲಾಗ ಡೂಪ್ಲೆಕ್ಸ್ ಮನೆ ಫೋಟೋಸ್ನೆಲ್ಲ ಡೌನ್ಲೋಡ್ ಮಾಡ್ಕೊಂಡು ಅವನಿಗೆ ತೋರಿಸು, ಒಪ್ಕತಾನೆ. ಮೇಡಮ್ ನಾನು ಕಳ್ಳನೇ ಇರ್ಬೋದು ಮೇಡಮ್, ಹಂಗಂತ ನಾನು ಎಲ್ರಿಗೂ ಮೋಸ ಮಾಡಕ್ಕೆ ಹೋಗೋದಿಲ್ಲ. ನಾನು ಕಳ್ಳನೇ. ಆದರೆ ನಿಯತ್ತಾಗಿರೋರ ಹತ್ರ ಎಲ್ಲ ಕುತ್ಕೊಂಡು ಮಾಡ್ಕೊಂಡು ಅವ್ರು ಕಷ್ಟದಾಗಿರೋರ ಹತ್ರ ಎಲ್ಲ ಕಿತ್ಕೊಳ್ಳೋ ಅಂತ ಬುದ್ಧಿ, ದರಿದ್ರ ಬುದ್ಧಿ ನನಗಿಲ್ಲ ಮೇಡಮ್. ನೀವು ಯಾಕೆ ಯೋಚನೆ ಮಾಡ್ತೀರಾ? ನೋಡ್ತಾ ಇರಿ, ಅವನ ಹತ್ರ ಪ್ಲಾನ್ ಮಾಡಿ ಅವ್ನಿಗೆ ಚೆನ್ನಾಗಿ ಯಾಮರ್ಸಿ 10,000 ರೂಪಾಯಿ ಹೆಂಗೆ ಅಡ್ವಾನ್ಸ್ ಇಸ್ಕೊಬಿಟ್ಟು ಬರ್ತೀನಿ ಅಂತ ನೀವೇನೇ ನೋಡಿ. ಆಮೇಲೆ ನೀವೇ ಮಾತಾಡ್ತೀರಾ ಏನು ಹಿಂಗೆ ಅಂತ ಹೇಳ್ಬಿಟ್ಟು. ಸರಿನಾ ಮೇಡಮ್? ಈಗ ಹೋಗ್ಬಿಟ್ಟು ಬರ್ತೀನಿ. ನೋಡಿ ಲೊಕೇಶನ್ದಾಗಲೇ ಕಳಿಸ್ಬಿಟ್ಟು ಅವ್ರ ಲೊಕೇಶನ್ ಫೋಟೋನ ನಾನು ಹಿಂಗೆ ಹೋಗ್ಬಿಟ್ಟು ಬರ್ತೀನಿ. ಸರಿ ಆಯಿತು ಅಣ್ಣ, ದಯವಿಟ್ಟು ಮಿಸ್ ಮಾತ್ರ ಮಾಡಬೇಡಿ. ನನ್ನ ಮಗಂಗೆ ಸರಿಯಾಗಿ ನೀನು ಬುದ್ಧಿ ಕಲಿಸ್ಬೇಕಾ? ನನ್ನ ಮಗನಿಗೆ ದುಡ್ಡು ನನ್ನ ಕಿತ್ಕೊಂಡವಳು ಯಾವಳಿಗೂ ಮನೆ ಅಂತ ಹೇಳ್ಬಿಟ್ಟು ಕೊಟ್ಟು ಮಾಡ್ಕೊಡಕ್ಕೆ ರೆಡಿ ಆಯ್ತಾವನೆ ಅಂದರೆ ಇವ್ನು ಯಾ ಸೀಮೆ ಗಂಡ ಅಂತೀನಿ. ಇವ್ನು ಸವಾಸನೇ ಬೇಡ ಇವ್ನು ನಮಗೆ. ದಯವಿಟ್ಟು ಇದೊಂದು ಸಹಾಯ ಮಾಡ್ಕೊಟ್ಬಿಡಿ. ನನ್ನ ಅಣ್ಣನ ಜಾಗದಾಗೋ ಇಲ್ಲ ಯಾವ ಚಿಕ್ಕಪ್ಪನ ಜಾಗದಾಗೋ ನಿಂತ್ಕೊಬಿಟ್ಟು ಇದೊಂದು ಕೆಲಸ ಮಾಡ್ಕೊಟ್ಬಿಡಿ. ಇನ್ನೇನೂ ನಾನು ಕೇಳೋದಿಲ್ಲ. ಸರಿ ಕಣವ, ಆಯಿತು. ಈಗಲೇ ಹೋಗ್ಬಿಟ್ಟು ಬರ್ತೀನಿ. ಸರಿನಾ? ನಿಮ್ಮ ಮನೆ ಉಪ್ಪಿನ ಋಣ ನನ್ನ ಮ್ಯಾಲೈತೆ, ನಾನು ನೋಡ್ಕೊತೀನಿ, ಎಲ್ಲ ನೋಡ್ಕೊತೀನಿ ಬಿಡಿ. ಇಸ್ಕೊಬಂದು ನಿಮಗೆ ಕೊಡ್ತೀನಿ. ಶಿವ ಬೆಣ್ಣೆ ಶಂತಮ್ಮ, ಏನೋ ಪ್ಲೀಲಾನ್ ಮಾಡ್ಬಿಟ್ಟು ಆ ಪಿಲಾನು ಈ ಪಿಲಾನ್ ಅಂತ ಮಾಡ್ಬಿಟ್ಟು ಹೆಂಗೋ ತುಂಬ ಮನಸ್ಸು ಬೇಜಾರಾಗಿತ್ತು. ನಮ್ಮ ದುಡ್ಡು ಬರೋದೇ ಇಲ್ವೇನೋ, ಏನೇನೋ ಆಗೋಗ್ಬಿಟ್ಟೈತಿನೋ ಅನ್ನೋಷ್ಟು ಬೇಜಾರಾಗಿತ್ತು. ಆದ್ರೂ ಅದೆಲ್ಲ ವಾಪಸ್ ಬರಂಗೆ ಮಾಡ್ತಿದ್ಯಲ್ಲ ಬೆಣ್ಣೆ ಶಂತಮ್ಮ, ನಿನ್ನ ಋಣ ನನ್ನ ಕೈಲಿ ಮರೆಯೋಕ್ಕಾಗಿಲ್ಲ ಬಿಡು. ದೇವರಾಣೆಗೂ ಇದೆ ಅಂತದ ಕರುಣ. ನೀವು ನಿಮ್ಮ ಮಗಳು ಎಲ್ಲನೂ ನನ್ನ ನಿಮ್ಮ ಗಂಡನ್ನ ಬುಟ್ಟಿಗೆ ಹಾಕೊಂಡು ನಾನು ಮದುವೆ ಮಾಡ್ಕೊಂಡು ಮೋಸ ಮಾಡಿದ್ದೀನಿ ಅಂತ ಗೊತ್ತಿದ್ರು ನೀವು ಗಂಡನ್ನ ಬಿಟ್ಕೊಟ್ಟು ಅದ್ರ ಜೊತೆಗೆ ನನ್ನ ಮಗಿ ಹೆಸ್ರಿಗೆ ಅಂತ ಹೇಳ್ಬಿಟ್ಟು ನೀವು ಜಮೀನು ಎಲ್ಲ ಬರ್ಕೊಟ್ಟಿದ್ದೀರಾ. ನಿಮ್ಮ ಮುಂದೆ ನಾನು ಮಾಡ್ತಿರೋದು ಏನೇನೂ ಇಲ್ಲ ಬಿಡಿ. ಎಲ್ಲ ನಮ್ಮವರೇ, ಎಲ್ಲ ನಾವೇ ಅನ್ನಂಗಿರ್ಬೇಕು. ಜನ ನಿಮ್ಮ 100 ಜನ 100 ಥರ ಕೆಡ್ದಾಗ ಮಾತಾಡಲಿ ಸರಿ ಇಲ್ಲ ಶಾರದಿ ಅಂತ. ಆದರೆ ನನಗೆ ನೀವು ಸರಿ ಇದ್ದೀರಾ ಅಷ್ಟೇ. ನನ್ನ ಕಷ್ಟಕ್ಕಾಗಿದ್ದೀರಾ ಅಷ್ಟೇ. ಇವತ್ತು ನಾನು ಹಿಂಗಿದ್ದೀನಿ, ಈ ಬಾಳ್ತಿದ್ದೀನಿ ಅಂದರೆ ನೀವು ಒಪ್ಕೊಂಡು ಮನೆಗೆ ಇಸ್ಕೊಂಡಿರೋದಕ್ಕೆ ತಾನೇ ನಾನು ಈ ಬಾಳ್ತಾ ಇರೋದು. ಹೆಂಗೋ ಎಲ್ಲ ಒಟ್ಟಾಗಿದ್ರೆ ಏನಾದ್ರೂ ಒಬ್ಬರನ್ನ ಎದುರಿಸಿ ಬಾಳ್ಬೋದು. ನಾವೆಲ್ಲ ಚೆನ್ನಾಗಿದ್ರೆ ಹೆಂಗೋ ನಡೀತದೆ ಬಿಡು. ಹೋಯ್ತು ದುಡ್ಡು ಅನ್ಕೊಂಡಿದ್ದೆ ಕಣಮ್ಮ, ಮತ್ತೆ ವಾಪಸ್ ಬರ್ತೈತೆ ಅನ್ನೋ ನಂಬಿಕೆ ಈಗ ಬಂದೈತೆ. ಎಲ್ಲ ಈ ಚಿಕ್ಕಮ್ಮನಿಂದನೇ ಸಾಧ್ಯ ಆಗಿದ್ದು. ನನಗಂತೂ ಬಹಳ ಖುಷಿಯಾಗೋಗ್ಬಿಟ್ಟಿದ್ದೀನಿ ಮಗಳೇ. ಮೋಸ ಮಾಡಿರೋ ದುಡ್ಡಾದ್ರೆ ಹೋದ್ರೂ ಹೋಗ್ತೈತೆ, ಕಷ್ಟಪಟ್ಟಿರೋ ದುಡ್ಡು ಯಾರಿಗೂ ಮೋಸ ಹಾಕ್ಬಿಡಕ್ಕಿಲ್ಲ. ಎಲ್ಲರಿಗೂ ಒಳ್ಳೇದಾಯ್ತದೆ, ಎಲ್ಲರಿಗೂ ಬಂದು ಸಿಗ್ತದೆ ಬಿಡು. ನೀನು ಯಾಕೆ ಯೋಚನೆ ಮಾಡ್ತೀಯಾ? ಸದ್ಯ ದುಡ್ಡೊಂದು ಸಿಕ್ಬಿಟ್ರೆ ಸಾಕು. ನಿನ್ನ ಗಂಡ ಅಂತೂ ಹೇಳ್ದಲ್ಲ, ದೊಡ್ಡ ಪೋಟ್ವೆಂಟಿ ಬಿಡಮಿ. ನಿನ್ನ ಗಂಡನ ಹತ್ರ ಭಾಳದಂತೂ ಭಾಳ ಕಷ್ಟ ಮೋಸ್ಕಾರ. ಅದಕ್ಕೆ ಅಲ್ವೇನಮ್ಮ ಮುಳ್ಳಿಂದನೇ ತೆಗಿಬೇಕು ಅಂತ ನನ್ನ ಮಗಂಗೆ ಸರಿಯಾಗಿ ಬುದ್ಧಿ ಕಲಿಸ್ತಿರೋದು.